ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಆಲ್ಕಟ್ಟಿ ಗ್ರಾಮ ಸಣ್ಣ ಗ್ರಾಮ. ಇದೊಂದು ಕುಗ್ರಾಮ. ಇಲ್ಲಿ ಈಗ ಬರೋ 7ನೇ ತಾರೀಕಿನಿಂದ ಅಂದರೆ ಸೋಮವಾರದಿಂದ ಬುಧವಾರದವರೆಗೆ 9ನೇ ತಾರೀಕಿನವರೆಗೆ ನಮ್ಮ ಆಲ್ಕಟ್ಟಿ ಗ್ರಾಮದೇವಿ ಜಾತ್ರಾ ಪ್ರಾರಂಭವಾಗ್ತದೆ. ಈ ಜಾತ್ರಾ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಈ ಧಾರ್ಮಿಕ ಪರಂಪರೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗಿರ್ತಕ್ಕಂಥ ಜನರನ್ನು ಒಗ್ಗೂಡಿಸ್ಲಿಕ್ಕೆ ಇದೊಂದು ಅತಿ ಪುರಾತನ ಕಾಲದಿಂದಲೂ ಕೂಡ ನಮ್ಮ ಆಲ್ಕಟ್ಟಿ ಗ್ರಾಮದೇವಿ ಜಾತ್ರೆ ವಿಶೇಷವಾಗಿದೆ. ಈಗ ದೇವಿ ಜಾತ್ರೋತ್ಸವ ಮಾಡ್ಬೇಕಂದ್ರೆ ನಮ್ಮ ಸಣ್ಣ ಊರಿದ್ರೂ ನಮಗೆ ಏನೂ ತೊಂದರೆ ಇಲ್ಲ. ಆಕೆಲಿಂದ ನಮಗೆ ಎಲ್ಲ ಸೌಕರ್ಯ ಐತಿ, ಯಾವುದೂ ತಾಪತ್ರಿಲ್ಲ. ಏಟ ಆಗಲಿ ಆಕೆ ಆಶೀರ್ವಾದ ನಮ್ಮ ಮೇಲೆ ಐತಿ. ದೇವ್ರೇನೋ ಸಿಕ್ಕಿದ್ದಂತ ಹೇಳ್ತೀರಿ. ಅವು ಕುರುಣಿಗೆ ಅವ್ರಂತ ಮೊದಲು ಕುರುಣಿಗೆಯಾಗ ದಿಡ ಐತಂತ್ರಿ, ಇದು ಚೆಂದ ಒಂದು ಇಲ್ಲಿ ತಂದು ಹೋದಾರಂತ ಕಾಳ್ರೆ. ಅದನ್ನು ಹಿರಿಯರ ಹೇಳ್ತಿದ್ರೆ ಬಂಡಿ ತೊಗೊಂಡು ಏನೋ ಕಲಗಟ್ಟಿಗೆ ಹೋಗುವಾಗ ಸ್ವಾಮಿ ಆಳ್ದಾಗ ಏನೋ ಬ್ಯಾಗ್ ಗೆರಕನೆ ಬಿದ್ದಿತ್ತಂತ ದೇವ್ರು. ನಾವು ಜಾತ್ರೆ ಯಾಕೆ ಮಾಡಬೇಕು, ವಾರಗಳನ್ನು ಯಾಕೆ ತೆಗಿಬೇಕು, ಯಾವ ಉದ್ದೇಶದಿಂದ ತೆಗಿಬೇಕು ಅಂತಂದರೆ ನಮ್ಮ ದನಕರುಗಳಿಗೆ ಸಂಪರ್ಬೇಕು, ನಮ್ಮ ಮಕ್ಕಳ ಮರಿಗೆ ಸಂಪರ್ಬೇಕು. ಊರೊಳಗೆ ವಾರ ತೆಗೆಯೋದ್ರಿಂದ, ದೇವಿ ಗುಡಿಗೆ ಬರೋದ್ರಿಂದ ಅನೇಕ ಜನರಿಗೆ ರೋಗಾದಿಗಳು ಬರ್ತಾವೆ. ಗೊಬ್ಬರ ಹಳ್ಳಿ ಒಳಗೆ ಗೊಬ್ಬರ ಬೀಜಗಳಂತ ಬರ್ತಾವೆ. ಗೊಬ್ಬರ ಬಂದಾಗ ಹಿರಿಯರು ಸಂಪ್ರದಾಯ ಪದ್ಧತಿ ಅಂತ ದೇವಿ ಗುಡಿಗೆ ಬಂದ ನೀರನ್ನು ಹರಿಸಿದಾಗ 5 ಸರಿಗೆ ನೀರು ತಂದು ಪಾದ ಕಳಿಸಿದಾಗ ಅವ್ರ ರೋಗಾದಿಗಳು ನಿವಾರಣೆ ಆಗುತ್ತವೆ. ಅಷ್ಟು ಶಕ್ತಿ ನಮ್ಮ ದೇವಿಯಲ್ಲಿ ಐತೆ. 7ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಜಾತ್ರಾ ಕಾರ್ಯಕ್ರಮದಲ್ಲಿ ದಿಂಗಾಲೇಶ್ವರ ಪ್ರವಚನ, ಶರಣಮ್ಮರ ಪ್ರವಚನ, ರಸಮಂಜನೆ ಕಾರ್ಯಕ್ರಮಗಳು, ಆಮೇಲೆ ಪ್ರತಿದಿನವೂ ಅನ್ನ ಸಂತರ್ಪಣೆ ಇರ್ತದೆ. ಎಲ್ಲ ತಾಲೂಕಿನ ಭಕ್ತಾದಿಗಳು ಬಂದು ಜಾತ್ರೆಗೆ ಪಾಲ್ಗೊಂಡು ದೇವಿ ಆಶೀರ್ವಾದವನ್ನು ಪಡೆದು ಹೋಗಬೇಕಾಗಿ ಕೇಳಿಕೊಳ್ಳುತ್ತದೆ.